ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈ ರೀತಿ ಟೀಸೆಲ್ಗಳನ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ರೆಡಿಮೇಡ್ ಕುಚ್ಚು ಈ ರೀತಿ ರೆಡಿ ಮಾಡಿಕೊಂಡು ನಾವು ಸೀರೆಗೆ ಸ್ಟಿಚ್ ಮಾಡ್ಕೊಬೋದು. ಈ ರೀತಿ ಮಾಡಿಕೊಂಡು ನಾವು ಯಾವ ರೀತಿ ಡಿಸೈನ್ ಬೇಕಾದರೂ ಹಾಕ್ಕೊಬೋದು. ಈ ಟೀಸೆಲ್ನ ರೆಡಿ ಮಾಡಿಕೊಂಡ್ರೆ ನಾವು ಯಾವ ರೀತಿ ಡಿಸೈನ್ ಬೇಕಾದರೂ ಸ್ಟಿಚ್ ಮಾಡ್ಕೊಬೋದು. ನಾವು ನಾರ್ಮಲ್ ನೀಡಲಲ್ಲಿ ಏನಾದರೂ ಡಿಫ್ರೆಂಟಾಗಿ ಡಿಸೈನ್ಗಳನ್ನ ಹಾಕ್ಕೋಬೇಕು, ಟೀಸೆಲ್ ಬೇಕು ಅದಕ್ಕೆ ಅಂತ ಅವಶ್ಯಕತೆ ಇದ್ದರೆ ಈ ರೀತಿ ಟೀಸೆಲ್ಗಳನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಇಲ್ಲಿ ನಾನಿವತ್ತು ಡಬಲ್ ಕಲರ್ ಕುಚ್ಚನ್ನ ರೆಡಿ ಮಾಡ್ಕೊತಾ ಇದ್ದೀನಿ, ಅಂದರೆ 2 ಕಲರ್ ಕುಚ್ಚನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಗ್ರೀನ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ರೆಡ್ ಕಲರ್ ಕುಚ್ಚನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ನಾವು 120 ಎಳೆ ದಾರನ ಸುತ್ತಕೊಂಡು ನೀಡಲ್ಗೆ ಹಾಕಿ ಈ ರೀತಿ ಡಬಲ್ ಮಾಡಿಕೊಂಡು ಫುಲ್ ಲೆಂತಲ್ಲಿ ಈಕ್ವಲ್ ಮಾಡ್ಕೋಬೇಕು. ನೀಡಲ್ಗೆ ಸೇರಿಸ್ಕೊಂಡು ಈಕ್ವಲ್ ಮಾಡ್ಕೋಬೇಕು ಎರಡು ಥ್ರೆಡ್ನ. ಜೊತೆಗೆ ಜೆರಿ ಥ್ರೆಡ್ನ ತೊಗೋಬೇಕು. ಜೆರಿ ಥ್ರೆಡ್ ತೊಗೊಂಡು ಒಂದು ಎಮ್ಮಿಂಗ್ ನೀಡಲ್ ಇರುತ್ತಲ್ಲ ನಾರ್ಮಲಾಗಿ ಸಣ್ಣ ನೀಡಲ್ಲು, ಅದಕ್ಕೆ 2 ಎಳೆ ಈ ರೀತಿ ಹಾಕ್ಕೊಂಡು 4 ಎಳೆ ಮಾಡ್ಕೋಬೇಕು. ಬನ್ನಿ ಟೀಸೆಲ್ ರೆಡಿ ಮಾಡ್ಕೊಳ್ಳೋದು ಹೇಗೆ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನೀಡಲ್ನ ಈ ರೀತಿ ಒಂದು ಕಾಟನ್ನು ಯಾವುದಾದ್ರೂ ಟೇಬಲ್ ಇದ್ದರೆ ಕಾಟನ್ ದಾರನ ಈ ರೀತಿ ಟೇಬಲ್ ಕಾಲಿಗೆ ಈ ರೀತಿ ಕಟ್ಕೊಳ್ಳಿ. ಅಥವಾ ದಿವಾನ್ ಕಟ್ಟೆ ಏನಾದರೂ ಇದ್ದರೆ, ಮಂಚ ದಿವಾನ್ ಕಟ್ಟಿದರೆ ಈ ರೀತಿ ಕಟ್ಕೊಂಡು ದಾರನ ನೋಡಿ, ದಾರಕ್ಕೆ ಹಿಂದೆಯಿಂದ ಈ ರೀತಿ ನೀಡಲ್ನ ಹಾಕಿ ಸಿಲ್ಕ್ ಥ್ರೆಡ್ನ ಈ ರೀತಿ ತಗೊಳ್ಳಿ. ನಿಮ್ಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಥ್ರೆಡ್ನ ನೀವು ಎಳ್ಕೋಬೇಕು. ಎಳ್ಕೊಂಡು ನೀವು 2 ಎಳೆ ತಗೊಂಡು 4 ಎಳೆ ಜೆರಿ ಥ್ರೆಡ್ನ ರೆಡಿ ಮಾಡ್ಕೊಂಡಿರ್ತೀರಲ್ವ, ಅದನ್ನು ರೈಟ್ ಸೈಡಿಂದ ಈ ರೀತಿ ಲೆಫ್ಟ್ ಸೈಡ್ಗೆ ತಗೊಳ್ಳಿ. ಈ ಟೀಸೆಲ್ ಒಂದು ರೆಡಿ ಮಾಡಿಕೊಂಡ್ರೆ ನೀವು ಬೀಡ್ಸಲ್ಲಿ ಯಾವ ರೀತಿ ಅಥವಾ ಸಿಂಪಲ್ಲಾಗಿ ನೀವು ಯಾವುದಾದ್ರೂ ಟೀಸೆಲ್ದು ಕುಚ್ಚನ್ನ ನೀವು ರೆಡಿ ಮಾಡ್ಕೊಬೋದು. ಡಿಸೈನ್ಗಳನ್ನ ಹಾಕ್ಕೊತ ಹೋಗ್ಬೋದು. ತುಂಬ ಈಸಿಯಾಗಿ ಟೀಸೆಲ್ನ ರೆಡಿ ಮಾಡ್ಕೊಬೋದು. ನೋಡಿ, ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ನಾವು ನೀಡಲ್ನ ಪಾಸ್ ಮಾಡ್ಕೊಂಡ್ವಿ. ಇವಾಗ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ನೀಡಲ್ನ ಈ ರೀತಿ ಎಳ್ಕೋಬೇಕು. ನೋಡಿ, ಇಲ್ಲಿ ಲೂಪ್ ಥರ ಇರುತ್ತೆ, ಆ ಲೂಪ್ ಥರ ಇರುತ್ತೆ ನೋಡಿ. ಇದ್ರೊಳಗಡೆಯಿಂದ ನೀವು ಥ್ರೆಡ್ನ ಈ ರೀತಿ ಎಳ್ಕೊಂಡ್ರೆ ಇಲ್ಲಿ ನಿಮ್ಗೆ ನಾಟ್ ರೀತಿ ಬೀಳುತ್ತೆ. ಅದೇ ರೀತಿ ರಿಪೀಟ್ ಮಾಡ್ಕೊಳ್ಳಿ. ಈ ಜೆರಿ ಥ್ರೆಡ್ನ ನೀವು ಒಂದು ಮೊಳದಷ್ಟು ಉದ್ದ ತೊಗೊಂಡ್ರೆ ಸಾಕು, ತುಂಬ ಲೆಂತಾಗಿ ತೊಗೋಬೇಡಿ, ಗಂಟಾಗೋ ಸಾಧ್ಯತೆ ಇರುತ್ತೆ. ನೋಡಿಕೊಂಡು ನೀವು ಜೆರಿನ ತಗೋಬೇಕು. ಜೆರಿ ಥ್ರೆಡ್ನ ಒಂದು 3 ರೌಂಡ್ಸು ನೀವು ಈ ರೀತಿ ಲಾಕ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಥ್ರೆಡ್ ಬರೋ ರೀತಿ ನೀಟಾಗಿ ಲಾಕ್ ಮಾಡಿಕೊಂಡು ನೋಡಿ, ಕೆಳಗಡೆಯಿಂದ ಮೇಲೆ ಈ ರೀತಿ ನೀಡಲ್ನ ಹಾಕ್ಕೊಂಡು 2 ರೌಂಡು ನೀಡಲ್ಗೆ ಈ ರೀತಿ ಜೆರಿ ಥ್ರೆಡ್ನ ಸುತ್ತಕೊಂಡು ರೀತಿ ಎಳ್ಕೊಂಡ್ರೆ ನಿಮಗೆ ನಾಟ್ ರೀತಿ ಬೀಳುತ್ತಲ್ಲಿ ಒಂದು ನಾಟಾಗುತ್ತೆ. ಮತ್ತು ನಾಟಾದ ನಂತರ ಸಿಲ್ಕ್ ಥ್ರೆಡ್ ಕುಚ್ಚು ಮೇಲಿಂದ ಡೌನ್ಗೆ ನೀಡಲ್ನ ಪಾಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಕುಚ್ಚನ್ನ ಟ್ರಿಮ್ ಮಾಡ್ಕೋಬೇಕು. ನೋಡಿ, ನಾನು ಸೇಮ್ ಎಲ್ಲ ಈ ಲೆಂತ್ಗೆ 1 ಇಂಚ್ ಲೆಂತ್ ಕಟ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಲೆಂತ್ಗೆ ನೀವು ಟ್ರಿಮ್ ಮಾಡ್ಕೋಬೇಕು. ನೋಡಿ, ಎಕ್ಸ್ಟ್ರಾ ಏನು ಥ್ರೆಡ್ಸ್ ಇದೆಯೋ ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಒಂದೇ ಸೈಜಲ್ಲಿ ಈಕ್ವಲಾಗಿ ಬರಬೇಕು. ನಿಮಗೆ ಒಂದು ಸೀರೆಗೆ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಷ್ಟು ಟೀಸೆಲ್ಸ್ನ ರೆಡಿ ಮಾಡ್ಕೋಬೇಕು. ಮತ್ತು ನೋಡಿ, ಒಂದು ಪ್ಯಾಡ್ಗೆ ನೀವು ಸುತ್ತಕೊಂಡಾಗ ಒಂದು 5 ಕುಚ್ಚು ಕಟ್ಕೋಬೋದು. 120 ಎಳೆ, 140 ಅಥವಾ 100 ಎಳೆ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ರೌಂಡ್ ಸುತ್ತಕೊಂಡು ಎಷ್ಟು ತಿಕ್ನೆಸ್ ಆಗಬೇಕೋ ನೋಡಿಕೊಂಡು ನೀವು ದಾರನ ಸುತ್ತಕೊಳ್ಳಿ. ಸಿಲ್ಕ್ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಟೀಸೆಲ್ಗಳನ್ನ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ತೆಗೆದ್ರೆ ಮತ್ತು ಅದೇ ರೀತಿ ಸಿಲ್ಕ್ ಥ್ರೆಡ್ನ ನಾವು ಟೈಟಾಗಿ ಇಟ್ಕೋಬೇಕು. ಟೈಟಾಗಿ ಇಟ್ಕೊಂಡು ಈ ರೀತಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಜೆರಿ ಥ್ರೆಡ್ನ ನೀಡಲಿಂದ ಪಾಸ್ ಮಾಡಿ ಈ ರೀತಿ ಒಂದು 3 ರೌಂಡ್ಸು
ನಾವು ಲಾಕ್ ಮಾಡ್ಕೋಬೇಕು. ನೀಡಲಿಂದ ಮಾಡೋದ್ರಿಂದ ನಮಗೆ ತುಂಬ ಟೈಟಾಗಿ ಬರುತ್ತೆ, ಜರಿ ಎಲ್ಲ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನೀಡಲ್ನ ಡೌನಿಂದ ಮೇಲೆ ಈ ರೀತಿ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮೇಲಿಂದ ಈ ರೀತಿ ನೀಡಲ್ನ ಕೆಳಗಡೆ ಪಾಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡ್ಕೋಬೇಕು. ನೀವು ಹಾಫ್ ಇಂಚ್ಗೆ ಹಾಕ್ಕೊಂಡ್ರೆ 50 to 56 ನೀವು ಮಾಡ್ಕೋಬೇಕಾಗುತ್ತೆ. ಸೀರೆ ಲೆಂತ್ ಮೇಲೆ ಡಿಪೆಂಡು. 1 ಇಂಚ್ಗೆ ಹಾಕ್ಕೊಂಡ್ರೆ ನಿಮಗೊಂದು 36 ಇಡಿಸ್ಬೋದು. 36, 42 ಈ ರೀತಿಯಾಗಿ ಸೀರೆಯಲ್ಲಿ ಎಷ್ಟು ಲೆಂತ್ ಇರುತ್ತೋ ಅಷ್ಟು ಲೆಂತ್ಗೆ ನೀವು ಹಾಕ್ಕೊಳ್ಳಿ. ಅದೇ ರೀತಿ ಕುಚ್ಚನ್ನ ರಿಪೀಟ್ ಮಾಡ್ತಾ ಹೋಗೋಣ, ಟೀಸಲ್ಗಳನ್ನ ರೆಡಿ ಮಾಡ್ತಾ ಹೋಗೋಣ. ಸೀರೆಗೆ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನಿಮ್ಗೆ 1/2 ಇಂಚ್ಗೆ ಬೇಕಾ, 3/4 ಇಂಚ್ಗೆ ಬೇಕಾ, 1 ಇಂಚ್ಗೆ, 1.5 ಇಂಚ್ಗೆ ಎಷ್ಟು ಇಂಚಿಗೆ ಬೇಕು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಟೀಸಲ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನೇ ವಿಡಿಯೋ ಮಾಡಿಬಿಟ್ರೆ ಇದು ಒಂದು ವಿಡಿಯೋ, ಅದು ಒಂದು ವಿಡಿಯೋ. ಟೀಸಲ್ ಮೇಕಿಂಗ್. ನೋಡಿ, ಇದೇ ರೀತಿ ನಿಮಗೆ ಎಷ್ಟು ಟೀಸಲ್ಗಳ ಅವಶ್ಯಕತೆ ಇದೆಯೋ ಅಷ್ಟು ಟೀಸಲ್ಗಳನ್ನ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಪರ್ಫೆಕ್ಟಾಗಿ ನಿಮಗೆ ಎಷ್ಟು ತಿಕ್ಕಾಗಬೇಕೋ ಅಷ್ಟು ತಿಕ್ಕಾಗಿ ನೀವು ಇಲ್ಲಿ ಮಾಡ್ಕೊಬೋದು. ನಾನೆಲ್ಲ ಸೇಮ್ ಒಂದೇ ಲೆಂತಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನೀವೇನು ಇಲ್ಲಿ ನಾಟ್ ಹಾಕ್ಕೊತೀರೋ ಅದು ಉಲ್ಟಾ ಸೈಡ್ ಅಂತ ತಿಳ್ಕೊಳ್ಳಿ. ನೋಡಿ, ಫ್ರಂಟ್ ಸೈಡ್ಗೆ ನಮಗೆ ಫಿನಿಶಿಂಗ್ ಈ ರೀತಿ ಕಾಣಿಸುತ್ತೆ. ನೋಡಿ, ಫ್ರಂಟ್ ಸೈಡಲ್ಲಿ ನಮಗೆ ಈ ರೀತಿ ಕಾಣಿಸುತ್ತೆ. ಇದನ್ನು ನೀವು ಫ್ರಂಟ್ ಸೈಡಿಗೆ ಮಾಡ್ಕೊಳ್ಳಿ. ಈ ನಾಟೆಲ್ಲ ಏನು ಬಂದಿರುತ್ತೋ, ಈ ನಾಟ್ಸ್ ಎಲ್ಲ ಇರುತ್ತಲ್ಲ, ಇದನ್ನು ಬ್ಯಾಕ್ ಸೈಡ್ಗೆ ಸ್ಟಿಚ್ ಮಾಡುವಾಗ ನೋಡಿಕೊಂಡು ನೀವು ಹಾಕ್ಕೋಬೇಕು. ನೋಡಿ, ಈ ಟೀಸಲ್ ಮೇಕಿಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you for watching, friends. Thank you.